Yes, hello guys. Welcome to my small gaming channel. ಇವತ್ತು ನಾವು ಏನು ಆಡೋಣ ಅಂತಂದರೆ ಮೈನ್ಕ್ರಾಫ್ಟ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮೈನ್ಕ್ರಾಫ್ಟ್ ಅನ್ನೋದು ಎಷ್ಟು ಅದ್ಭುತವಾದ ಗೇಮ್ ಅಂತಂದರೆ ನಾವು ರಿಯಲ್ ವರ್ಲ್ಡಲ್ಲಿ ಏನೋ ಒಂದಷ್ಟು ವಿಷಯಗಳನ್ನ ಏನೋ ಮಾಡೋಕ್ಕಾಗದಿರಲ್ಲ ಅಂದರೆ ಎಲ್ಲ ನಮ್ಮ ಕಂಟ್ರೋಲಲ್ಲಿ ಇರಲ್ಲಲ್ವ. ನಿಮಗೆ ಗೊತ್ತು, ಸೊಸೈಟಿಯಿಂದನೋ ಗೌರ್ಮೆಂಟಿಂದನೋ ಏನೇನೋ ವಿಚಿತ್ರವಾಗಿರುತ್ತೆ, ಅಥವಾ ನಮ್ಮ ಟೈಮ್ ಇಲ್ಲ ಅಂತನೋ. ರಿಯಲ್ ವರ್ಲ್ಡಲ್ಲಿ ಎಲ್ಲನೂ ಕನ್ಸ್ಟ್ರಕ್ಟ್ ಮಾಡೋಕ್ಕೆ, ಬಿಲ್ಡ್ ಮಾಡೋಕ್ಕೆ ಎಲ್ಲಿ ಬೇಕಲ್ಲಿ ಹೋಗೋಕ್ಕೆ ಆಗಲ್ಲ. ಕೆಲವ್ರಿಗಾಗುತ್ತೆ, ಕೆಲವ್ರಿಗಾಗಲ್ಲ. ಬಟ್ ಈ ಗೇಮ್ ಒಂದು ಏನು ಥಿಂಕ್ ಮಾಡಿದೆ ಅಂತಂದರೆ, ಒಂದು ಬೇಸಿಕ್ ಗ್ರಾಫಿಕ್ ಯೂಸ್ ಮಾಡಿಕೊಂಡು ಹೇಗೆ ನಾವು ಒಂದು ಗೇಮ್ನ ಕ್ರಿಯೇಟ್ ಮಾಡೋದು ಅಂದರೆ ಸೇಮ್ ಒಬ್ಬನ ಜೀವನದ ಥರ. ಯಾವನೋ ಒಬ್ಬ ಗೇಮ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ತಾರೆ. ಆ ಕ್ಯಾರೆಕ್ಟರ್ನ ಎಲ್ಲೋ ರ್ಯಾಂಡಮ್ ಆಗಿ ಇಡೀ ಒಂದು ಮೈನ್ಕ್ರಾಫ್ಟ್ ವರ್ಲ್ಡ್ ಅಂದರೆ ಒಂದು ಭೂಮಿ ಥರ. ಆ ಭೂಮಿಲಿ ಯಾವುದೋ ಒಂದು ಮೂಲೆಯಲ್ಲಿ ಅದಕ್ಕೊಂದು ಜನ್ಮ ಕೊಡೋ ಥರ ಇದು ಮಾಡ್ತಾರೆ. ಅದಾದ ನಂತರ ಅವನು ಹೆಂಗೆ ಬದುಕಬೇಕು, ಅವ್ನು ಹೆಂಗೆ ಬದುಕ್ತಾನೆ ಅನ್ನೋದೇ ಒಂದು ಮೈನ್ಕ್ರಾಫ್ಟ್. ಅಂತಂದರೆ ಲೆವೆಲ್ಸ್ಗಳಿರುತ್ತೆ, ಮಾನ್ಸ್ಟರ್ಸ್ ಬರ್ತವೆ, ಅಥವಾ ವಿಲೇಜರ್ಸ್ ಇರುತ್ತೆ. ಸೇಮ್ ಒಂದು ಜೀವನ ಇದ್ದಂಗೆ ಅವನಿಗೆ ಜೀವ ಇರುತ್ತೆ. ಸತ್ತರೆ ಮತ್ತೆ ರೀಸ್ಪಾನ್ ಆಗ್ತಾನೆ, ಬಟ್ ಗೇಮ್ ಅಲ್ವಾ, ಅದಕ್ಕೋಸ್ಕರ. ರಿಯಲ್ ಲೈಫಲ್ಲಿ ರೀಸ್ಪಾನ್ ಆಗಲ್ಲ ನಾವು, ಅಂದರೆ ಆತ್ಮ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೋದೇನೋ ಅಷ್ಟೇ. ಬಟ್ ಇದರಲ್ಲಿ ಹೇಳಬೇಕು ಅಂತಂದರೆ ಅದೇ ಅವ್ನು ಸತ್ತಾಗ ಮತ್ತೆ ಅವ್ನು ಒರಿಜಿನಲಾಗಿ ಎಲ್ಲಿ ಹುಟ್ಟಿರ್ತಾನೋ ಅದೇ ಜಾಗಕ್ಕೆ ಬರ್ತಾನೆ. ಅದು ಈ ಗೇಮು. ಓಕೆನಾ, ಇದನ್ನು ಹೋಗ್ತಾನೆ ಹೋಗೋಣ. ಯಾಕಂದರೆ ಇವಾಗ ಸ್ಟಾರ್ಟಿಂಗಲ್ಲೇ ನಾನು ಎಲ್ಲ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಥವಾ ಬೋರ್ ಆಗ್ಬೋದು. ನಾನು ನಿಮಗೆ ಬೋರ್ ಆಗಿಬಿಡಲ್ಲ. ವೆಲ್ಕಮ್ ಟು ಮೈ ಚಾನಲ್. ಈಗ ಸಿಂಗಲ್ ಪ್ಲೇಯರ್ ಕೊಡೋಣ, ಹೊಸ ವರ್ಲ್ಡ್ನ ಕ್ರಿಯೇಟ್ ಮಾಡೋಣ. ಯಾಕೆಂತಂದರೆ ಇದೆಲ್ಲ ಹಳೆ ವರ್ಲ್ಡ್ಗಳಂದರೆ ನಾನು ಆಲ್ರೆಡಿ ಆಡಿರೋ ಗೇಮ್ಗಳು ನಿಧಾನಕ್ಕೆ. ಬಟ್ ಇವಾಗ ಹೊಸ ವರ್ಲ್ಡನ್ನ ಹೊಸದಾಗಿ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ನ್ಯೂ ವರ್ಲ್ಡ್ ಅಂತ ಕೊಡೋಣ. ಕ್ರಿಯೇಟ್ ನ್ಯೂ ವರ್ಲ್ಡಲ್ಲಿ ಸರ್ವೈವಲ್ ಮೋಡ್. ಸರ್ವೈವಲ್ ಅಂದರೆ ಹೇಳಿದ್ನಲ್ಲ, ಸತ್ತಾಗೋ ಥರ ಇದರರುತ್ತೆ, ಆಪ್ಷನ್ಸ್ ಇರುತ್ತೆ, ಆ ಥರದ್ದು ಹಂಗಿರುತ್ತೆ. ಮುಂದೆ ಒಂದು ಸೆಕೆಂಡು. ಹೊಸ ವರ್ಲ್ಡ್ಗೆ ನೇಮ್ ಏನಂತ ಕೊಡೋಣ? ಹೊಸ ಜಗತ್ತು ಏನೊಂದು ಕೊಡೋಣ ಅಲ್ವಾ. ನೇಮಲ್ಲಿ ಏನಿದೆ, ಆಟದಲ್ಲಿರೋದು. ಹೊಸ ಜಗತ್ತು, ಕ್ರಿಯೇಟ್ ನ್ಯೂ ವರ್ಲ್ಡ್. ಲೋಡ್ ಆಗ್ತಾ ಇದೆ. ನಾನು ಬಂದು ಯುವ ಅಂತ. ನನ್ನ ಬಗ್ಗೆ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ. ಈ ಚಾನಲ್ ನಂದು ಅನ್ನೋದಕ್ಕಿಂತ ಎಲ್ಲರದು ಅಂತ ಮಾಡೋಣ. ಈ ಚಾನಲ್ ನಾನು ಯಾಕೆ ಕ್ರಿಯೇಟ್ ಮಾಡಿದೆ ಅಂತಂದರೆ, ಈವ್ನಿಂಗ್ ಟೈಮಲ್ಲಿ ಸುಮ್ಮನೆ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋ ಬದಲು, ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಜನರ ಜೊತೆ ಕನೆಕ್ಟ್ ಆಗೋ ಬದಲು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡಿಬಿಟ್ಟು ಜನಗಳ ಜೊತೆ ಕನೆಕ್ಟ್ ಆಗೋಣ. ಅಂದರೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಒಳ್ಳೆ ವಾತಾವರಣ ಬೆಳೆಸಿ, ಒಳ್ಳೆ ಪಾಸಿಟಿವಿಟಿ ತಗೊಂಡು ಆಮೇಲೆ ನಿದ್ರೆ ಮಾಡೋ ಥರ ಇದ್ದರೆ ಬೆಸ್ಟ್ ಇರುತ್ತಲ್ಲ. ಅದಕ್ಕೋಸ್ಕರ ಈ ಚಾನಲ್ ಚೂಸ್ ಮಾಡಿದ್ದೀನಿ. ಗೇಮ್ ಅನ್ನೋದಕ್ಕಿಂತ ಜಸ್ಟ್ ಇಬ್ಬರು ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡ್ತಾರಲ್ಲ, ಆ ಥರ ಮಾತಾಡೋಣ ಅಂತ ಪ್ಲ್ಯಾಟ್ಫಾರ್ಮ್ ಗೇಮನ್ನು ಚೂಸ್ ಮಾಡಿದ್ದೀನಿ. ನೋಡ್ರಪ್ಪ, ಹೊಸ ಜಗತ್ತು ಹೆಂಗೈತೆ, ಹೊಸವಾಗಿದೆ ಅಲ್ವಾ. ಯಾವುದೋ ಮರದ ಮೇಲೆ ಹುಟ್ಟಿಸ್ಬಿಟ್ಟವ್ರೆ. ನಾನು ಮನ್ಸ್ನಾಗ ಹುಟ್ಟಿಸಿದ್ರೆ ಕೋತಿಯಾಗಿ ಹುಟ್ಟಿಸ್ಬಿಟ್ಟವ್ರೆ. ಇರಲಿ ಕೋತಿಯಾಗೋ ಮನ್ಸ್ನಾಗೋ ಏನೋ. ಓಕೆ, ಇಲ್ಲಿ ಕೆಂಪುದು ಕಾಣ್ತಿದ್ದೀರ ಲೆಫ್ಟ್ ಸೈಡ್ ಹಾರ್ಟ್ಗಳು, ಅದು ನನ್ನ ಲೈಫು ಎಷ್ಟಿದೆ ಅಂತ. ಈ ಕಡೆದು ಏನೋ ಚಿಕನ್ ಲೆಗ್ ಪೀಸಾ, ಏನೋ ಲಾಲಿಪಾಪ್ ಥರ ಕಾಣ್ತೈತಲ್ಲ, ಅದು ನನ್ನ ಹೊಟ್ಟೆ ಹಸು. ಎಷ್ಟು ಹೊಟ್ಟೆ ಹಸು ಇದೆ ಅಂತ, ಫುಲ್ ಅಂದರೆ ಹೊಟ್ಟೆ ಫುಲ್ ಆಗಿದೆ ಅಂತ, ಹಾರ್ಟ್ಸು ಫುಲ್ ಇದೆ ಅಂದರೆ ಲೈಫು ಫುಲ್ ಇದೆ ಅಂತ. ದೂರದಲ್ಲಿ ನೀವು ನೋಡ್ತಾ ಇದ್ರೆ ಎಲ್ಲ ಇವಾಗ ರೆಂಡರ್ ಆಗ್ತಾ ಇದ್ದಾವೆ. ಸಮುದ್ರ ಇದೆ, ಏನೇನೋ ಇದೆ. ಎಸ್ಕೇಪ್ ಹೊಡೆದ್ರೆ ಸೆಟ್ಟಿಂಗ್ಸ್ ಬರುತ್ತೆ. ಸೆಟ್ಟಿಂಗ್ಸ್ನ ಚೇಂಜ್ ಮಾಡಬೇಕಾ ನಾವು? ಅಡ್ವಾನ್ಸು, ಸ್ಟ್ಯಾಟಿಸ್ಟಿಕ್ಸು, ರಿಪೋರ್ಟ್ಸು, ಆಪ್ಷನ್ಸ್ ಹೋಗೋಣ. ಆಪ್ಷನ್ಸಲ್ಲಿ ವಿಡಿಯೋ ಸೆಟ್ಟಿಂಗ್ಸು, ರೆಂಡರು, ಫುಲ್ ರೆಸಲ್ಯೂಷನ್ ಎಲ್ಲ ಇದೆ, ಬ್ರೈಟ್ನೆಸ್ಸು ಇದೆ, ಸಿಂಕ್ ಎಲ್ಲ ಓಕೆ ಇದೆ, ಮ್ಯಾಕ್ಸ್ ಫ್ರೇಮ್ ರೇಟ್ ಓಕೆ, ಸ್ಕಿನ್, ಮ್ಯೂಸಿಕ್ ಕಂಟ್ರೋಲ್, ಚಾಟ್, ಆಕ್ಸೆಸಿಬಿಲಿಟೀಸ್, ಲ್ಯಾಂಗ್ವೇಜು ಎಲ್ಲ ಓಕೆ ಇದೆ. ಮುಂದುವರಿಯೋಣ. ನೋಡ್ರಪ್ಪ, ಹಿಂಗೆ ಇಲ್ಲೊಂದು ರ್ಯಾಂಡಮ್ ಆಗಿ ಜಾಗದಲ್ಲಿ ಹುಟ್ಟಿದ್ದೀವಿ. ಹಗಲು ಅನಿಸುತ್ತೆ. ಸೂರ್ಯ ಎಲ್ಲಿದೆಯಾ? ಓ, ಸನ್ರೈಸ್, ಬಟ್ ಬ್ಯೂಟಿಫುಲ್ ಸನ್ರೈಸ್. ಯಾವುದೋ ಒಂದು ಜಗತ್ತಲ್ಲಿ ರ್ಯಾಂಡಮ್ ಆಗಿ ಬಂದಿದ್ದೀವಿ. ಹೋಗ್ಬಿಟ್ಟು ಏನು ಮಾಡ್ಬೋದು ಅಂತ ನೋಡೋಣ. ಫಸ್ಟು ಏನು ಜೀವನಕ್ಕೆ ಮಾಡಬೇಕಾಗಿರೋದು ಪ್ರೊಟೆಕ್ಷನ್ ಅಂದರೆ ರಾತ್ರಿ ಪ್ರಾಣಿ ಗಿಣಿ ಎಲ್ಲ ಬಂದ್ಬಿಡುತ್ತಲ್ಲ, ದೆವ್ವ ಭೂತಗಳು, ಅದೇನು ರಕ್ಷಣೆ ಮಾಡ್ಕೋಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ನೆಲಕ್ಕೆ ಹೋಗೋಣ ಫಸ್ಟು. ಇದೆ, ಹೋಯ್ತು, ಗಾಯ ಆಯಿತು. ಗಾಯ ಆಗಿ ಎರಡು ಏನಿದು? ಹಲೋ, ಯಾರು ನೀವು? ಕೋಕೋನಟ್ಟಾ? ಓಕೆ, ಕ್ಲಿಕ್ ಮಾಡಿದ್ರೆ ಹೊಡೆದೋಗುತ್ತೆ. ಓಕೆ, ಗಾಯ ಆಗಿ ಒಂದು ಲೈಫ್ ಹೋಯಿತು. ಏನೋ ಸಿಕ್ತು. ಏನು ಸಿಕ್ತು?
ಕೊಕ್ಕೋ ಬೀನ್ಸ್. ಓಹೋ ಕೊಕ್ಕೋ ಬೀನ್ಸ್ ಅಂದರೆ ಇದು ಚಾಕ್ಲೇಟ್ ಮಾಡ್ತಾರಲ್ಲ ಅದು. ಚಾಕ್ಲೇಟ್ ಮಾಡೋ ಮರಗಳ ಹತ್ರ ಬಿಟ್ಬಿಟ್ಟಾರೆ ನಮ್ಮನ್ನ. ಚೆನ್ನಾಗಿದೆ. ಅಷ್ಟು ಬೇಗ ಹಸುವಾಗೋಯ್ತಾ? ಬೇಗ ಹಸುವಾಗ್ತೈತೆ. ಫಸ್ಟ್ ಏನು ಮಾಡೋಣ ಅಂತಂದರೆ ಮರಕ್ಕೆ ಹಿಂಗೆ ಗುದ್ದಿ ಮರನ ಏನೋ ಹೇಳ್ತಾರಲ್ಲ ನಮ್ಮ ತಾತ ಕಾಲದಲ್ಲಿ, ನೆಲ ಗುದ್ಬಿಟ್ಟು ನೀರು ತೆಗಿತೀವಿ. ಹಂಗೆ ಇವಾಗ ಮರ ಗುದ್ಬಿಟ್ಟು ಮರ ತೆಗಿಬೇಕು ನಾವು. ನೆಲ ಗುದ್ದಿದ್ರೆ ನೀರು ಬರ್ಬೋದೇನೋ ಗೊತ್ತಿಲ್ಲ. ಮರ ಸಿಕ್ತು. ಎರಡು ಮರನ. ಇದೇನಿದು ಬೀಜ? ಏನು ಬೀಜ ಇದು? ಬೀಜ ಓ ವೀಟ್ ಸೀಡು. ಭತ್ತದ ಬೀಜ. ಓ ಇಲ್ಲಿ ನಾನೇ ಇದು. ಹುಡುಗಿ ಕ್ಯಾರೆಕ್ಟರ್ ಕೊಟ್ಬಿಟ್ಟಾರಲ್ಲ ನನಗೆ. ಏನೋ ಹೆಣ್ಣೆ ಅಲ್ವಾ ಜನ್ಮ ಕೊಡೋದು, ಅದಕ್ಕೆ ಹೆಣ್ಣು ಕ್ಯಾರೆಕ್ಟರ್ ಕೊಟ್ಟಾರೆ. ಇಲ್ಲಿ ಹಾಯ್ ಎಲ್ಲರಿಗೂ ಹಾಯ್. ಈ ಕೆಲಸ ನೋಡಲಿ ಇನ್ನೇನು ಹಾಯ್ ಮಾಡ್ಕೊಂಡು ಕೂತಾನೆ. ಗುದ್ದು ಮರ ಗುದ್ದು ಏನೇನು ಮರ ಗುದ್ದಾನೆ ತನಕತ್ತಿದ್ದು ಗುದ್ದಲೇಬೇಕು. ರೆಸಿಪಿ ಏನೇನೋ ಅನ್ಲಾಕ್ ಆಗ್ತಾ ಇದೆ. ಅಷ್ಟೊಂದು ಮಧ್ಯಾಹ್ನ ಆಗೋಯ್ತಾ? ಟೈಮ್ ಹಿಂಗೆ ಹೋಯ್ತು. ರಿಯಲ್ ಲೈಫಲ್ಲೇ ಟೈಮ್ ಹೋಗುತ್ತೆ ಅಂತಂದರೆ ಗೇಮ್ ಒಳಗಡೆನೂ ಟೈಮ್ ಹಿಂಗೆ ಓಡ್ತೈತೆ. ಗೊತ್ತಿತ್ತಲ್ಲ, ಆಯಿತು. ಸಾಕಷ್ಟು ಮರ ಬಂತು. ಇಲ್ಲಿ ಹಾಕಿದೆ. ಓಹೋ ಟಿನ್ ಸ್ವಲ್ಪ ಆಚೆ ಗಂಟೆ ಹೋಗೋಣ. ಏನಿದು? ಓ ಆಳಕ್ಕೆ ಏನೋ ಇದೆ ಒಳಗಡೆ. ಒಳ್ಳೆ ಗುಹೆ. ಗುಹೆ. ಅಯ್ಯೋ ಯಾವನೋ ಬಂದ ಹೊಡಿತಾವನೆ. ನಾನೇನೋ ಮಾಡಿದೆ ನಿಮಗೆ? ಯಾಕೆ ಹೊಡಿತಾ ಇದೆಯೋ? ಬಿಲ್ಲುಗನ ಬಿಡ್ತಾವನೆ. ಅಯ್ಯೋ ಬಾಬಾ ಯಾಕೋ? ಓಡ್ರು ಸಾಯಿಸ್ಬಿಡ್ತಾನೆ. ಇನ್ನೊಂದಲ್ಲ. ಮಕ್ಳ ಹತ್ರಲ್ಲ ಹಿಂಗೆ ಅಟ್ರಾಸ್ಕೊಬರ್ತಿದ್ದೀರ. ನಾ ಹತ್ರ ಬರ್ಬೇಡ. ಹಗ್ಲೊತ್ತು ಹಿಂಗೆ ರಾತ್ರಿ ಗಿತ್ರಿ ಏನು ಕತೆನೋ. ದೆವ್ವ ಕಾಪಾಡು. ಸತ್ತದ. ಇದೇನು ಉದ್ದಕ್ಕೈತಲ್ಲ. ಟ್ರೈನ್ ಟಪಕ್. ನೀರು. ನೀರು ರೋಡ್ ಏನೈತೆ? ಆಕ್ಟೋಪಸ್ಸು. ಅಲ್ಲ ಏನಿದು? ಏನಿತ್ತು? ಏನಿದು? ಒಳಗೋಗು. ಒಳಗಡೆ ಕಾಪಾಡೋದಿನ್ನ. ಒಳಗಡೆ ಇಷ್ಟೇ ಆಗಲ್ದಲ್ಲ ಅಷ್ಟು. ನೀರು ಇನ್ನೇನು ಗೊತ್ತೈತೆ. ಈಗ ನಾನು ನೋಡಿ ಟೈಮ್ ಮನೆ ಮಾಡೋದು ಬಿಟ್ಬಿಟ್ಟು ಮನೆ ಕ್ರಿಯೇಟ್ ಮಾಡಬೇಕು. ಮಠ ಮಧ್ಯಾಹ್ನ. ಇಲ್ಲಿ ನಾನು ಹುಟ್ಟಿದ್ದು ಇಲ್ಲ ಅಲ್ವಾ? ಇಲ್ಲೇ ಹುಟ್ಟಿದ್ದು. ಏನೇನು ಐತೆ. ಫಸ್ಟು ಎಲ್ಲ ಹೈಟಲ್ಲಿ ಹೋಗ್ಬಿಟ್ಟು ಮನೆ ಮಾಡ್ಕೊಳ್ಳೋಣ. ಇದು ಪ್ರಾಣಿಗಳಿಲ್ವ ಇಲ್ಲೆಲ್ಲೂ? ಬರೀ ದೆವ್ವ ಭೂತಾನೆ ಸಿಗ್ತಾ ಇದ್ದಾವೆ. ಏನದು? ಏನೋ ಕಾಣ್ತೈತೆ. ಮುಂದೆ ಏನಿದು? ಯಾರು ನೀವು? ಹಲೋ, ಯಾರು ನೀವು? ಕುರಿನಾ? ಹಂದಿ. ಹಂದಿ ಅಷ್ಟನಾ? ಬರೀ ಹಂದಿ ಸಿಕ್ಕೈತೆ. ಇದು ಕಲರ್ ಹಂದಿ. ಪಿಂಕ್ ಕಲರ್, ಬ್ರೌನ್ ಕಲರ್ ಹಂದಿ. ಮನೆ ಮಾಡಿ ನೋಡಿ. ಊಟ ಬೇರೆ ಇಲ್ಲ. ಹಂದಿನ ತಿನ್ಬೋದಾ ಊಟಕ್ಕೆ? ಗೊತ್ತಿಲ್ಲ. ಹಸುವಾಯ್ತೈತೆ. ಅಯ್ಯೋ ನಾನ್ ವೆಜಿಟೇರಿಯನ್ ಆಗ್ಬಿಟ್ನಲ್ಲಪ್ಪ ನನಗೆ. ಏನಲ್ಲಿ ಇಲ್ಲೇನೈತೆ? ಇಲ್ಲೂ ಏನೂ ಇಲ್ಲ. ನಾನು ಏನು ಮಾಡಬೇಕು ಅಂತಂದರೆ ಮೇಲಕ್ಕೆ ಹೋಗ್ಬಿಟ್ಟು ಮನೆ ಕಟ್ಟಬೇಕು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಖಾಲಿ ಟೈಮ್ ಆಯ್ತೈತೆ. ಬನ್ನಿ ಮನೆ ಕಟ್ಟೋಣ. ಈಗ ಇದನ್ನ ಇಲ್ಲಿ ಹಾಕಿದ್ರೆ ನಮಗೆ ಊಟ ಸಿಗುತ್ತೆ. ಇಟ್ಕೋಬೇಕು. ಇಲ್ಲಿ ಹಾಕಿದ್ರು ಊಟ ಸಿಗುತ್ತೆ. ಇದನ್ನು ಎರಡು ಕಡೆಗೆ ಹಾಕಿದ್ರೆ ಕಡ್ಡಿ ಸಿಗುತ್ತೆ. ಕಡ್ಡಿ ಇನ್ನೊಂದೇನೋ ಮಾಡ್ಬೋದು. ಕ್ರಾಫ್ಟಿಂಗ್ ಟೇಬಲ್ ಹಿಂಗೆ ಹಾಕು. ಹಿಂಗೆ ಹಾಕು. ಕ್ರಾಫ್ಟಿಂಗ್ ಟೇಬಲ್ ಅಂದರೆ ನಮ್ಗೆ ಏನಾದ್ರು ತಯಾರಿಸ್ಕೋಬೇಕು, ಆಯುಧ ಬೇಕು, ಅದು ಇದು ಬೇಕು ಅಂತಂದರೆ ಕ್ರಾಫ್ಟಿಂಗ್ ಟೇಬಲ್ ಯೂಸ್ ಮಾಡ್ಕೋಬೋದಂತೆ. ಕ್ರಾಫ್ಟಿಂಗ್ ಟೇಬಲ್ ಎಲ್ಲಿಡೋಣ?
ಬುಕ್ ಓಪನ್ ಮಾಡೋಣ. ಏನೇನು ಮಾಡ್ಬೋದು? ಮರದ ಕೊಡಲಿ ಬೇಕು ಮರ ಕಡಿಯೋಕ್ಕೆ. ಆಮೇಲೆ ಆಮೇಲೆ ಇದು ಬೇಕಾ? ಕತ್ತಿ, ಕಾಪಾಡ್ ಕಡೆ ಕತ್ತಿ ಬೇಕು. ಇಲ್ಲಿ ಇದ್ಯಾವುದು? ಮಣ್ಣು ತೆಗಿಯೋಕ್ಕೆ ಇದೊಂದು ಕೊಡು. ನಂಗೆ ಯಾವುದು? ಪಿಕ್ಯಾಕ್ಸು, ವುಡನ್ ಪಿಕ್ಯಾಕ್ಸ್. ಇದೇನಕ್ಕೆ? ಕಲ್ಲು ಹೊಡಿಯೋಕ್ಕೆ. ಕಲ್ಲು ಹೊಡೆದ್ಬಿಟ್ಟು ಆದಿಮಾನವ ಆಗಬೇಕಲ್ಲ ಅದಕ್ಕೆ. ಇದನ್ನು ಮಾಡೋಕ್ಕೆ ಏನು ಬೇಕು? ಇನ್ನೊಂದು ಕಲ್ಲು ಹೊಡೆಯೋದು ತಗೊಳ್ಳೋಣ. ಯಾಕಂದರೆ ಮೈನ್ಕ್ರಾಫ್ಟ್ ಅಂದರೆ ಮೈನ್ ಮಾಡು ಅಂತ, ಓಕೆನಾ? ಇನ್ನು ಇಲ್ಲೇ ಇರು, ನನ್ನ ಮನೆ ಕಟ್ಟಬೇಕಲ್ಲ. ನದಿ ಮಧ್ಯದಲ್ಲಿ ಕಟ್ಟೋಣವಾ? ನದಿ ಮಧ್ಯದಲ್ಲಿ ಮನೆ, ಸುಂದರವಾದ ಮನೆ. ನದಿ ಮಧ್ಯದಲ್ಲಿ ಕಟ್ಟಿದ್ರೆ ದೆವ್ವ ಬಂದ. ಯಾರೇನು ಮಾಡಿದ್ರಿ? ಯಾಕೋ ಎಲ್ಲಿ ತಿಂಗೋಯ್ತೈತೆ ಹೋಗ್ಲಿಪ್ಪ. ಬಾಗಿಲು ಮಾಡೋಕ್ಕೆ ಏನು ಬೇಕು? DOOR, ಡೋರ್. ಸರ್ಚ್ ಕೊಡೋ. ಡೋರ್ ಮಾಡೋಕ್ಕೆ ಏನು ಬೇಕು? ನಾನು ಆಪ್ಷನ್ನೇ ಕೊಡ್ತಾ ಇಲ್ಲ. ನಾನು ಇಲ್ಲೇ ಕೊಡ್ತಾ ಇದ್ದೀನಿ. ಕ್ರಾಫ್ಟಿಂಗ್ ಟೇಬಲ್ ಹತ್ರ ಹೋಗ್ಬೇಕು. ತಂದಾನಿ ತಾನು. ಎಲ್ಲಿ ಡೋರು? ಡೋರು. ಮನೆಗೊಂದು ಬಾಗಿಲಾಯ್ತಪ್ಪ. ನೋಡಿ. ಭತ್ತ ಬೆಳೆಯೋಣ. ಭತ್ತ ಬೆಳೆಯೋಕ್ಕೆ ಕೊಡಲೇಬೇಕು. ಇದೇನದು? ನೇಗಿಲು ಇಲ್ಲ ಇದರಲ್ಲಿ. ನೇಗಿಲು ಬದಲು ಇದೇ ಇರೋದು. ಇಲ್ಲಿ ರೆಡಿ ಮಾಡಿದೆ. ಈಗ ಭತ್ತದ ಬೀಜ ತಗೊಳ್ಳೋಣ. ಬೀಜ ಹಾಕೋಣ. ಫಾರ್ಮಿಂಗ್ ಹಾಕಿದ್ದೀನಿ. ಈಗ ಏನು ಮಾಡೋಣ? ಮನೆ ಮಾಡೋಣ. ಕಲ್ಲು ಮಣ್ಣು. ವಿಚಿತ್ರವಾಗೈತ. ಸಾಕಲ್ವ ಇಷ್ಟು ಚಿಕ್ಕ ಮನೆ? ಬಾಗ್ಲು ಹಾಕೋಣ. ಬಾಗ್ಲು ಇಲ್ಲಿ ಬರಲಿ. ಬಾಗ್ಲು ಕೂತೈತೆ. ಬಾಗ್ಲು ತೂಚೈತೆ. ಕ್ಲೋಸ್ ಮಾಡು. ಮನೆ ಮಾಡಿಬಿಟ್ವಿ. ಅಷ್ಟು ಬೇಗ ಮೊಳೆಯೋಯ್ತು ಸೂರ್ಯ. ನಮಗೆ ಏನು ಬೇಕು? ಎಲ್ಲರೂ ಕೋಲ್ ಸಿಗುತ್ತಾ? ಕೋಲು ಅಂದರೆ ಕೋಲ್ ಐತೆ ಇಲ್ಲಿ. ಯಾವಾಗ ಬರಬೇಡ, ಮೊದಲೇ ಇದಿಲ್ಲ. ಆಚೆ ಓಡ ಆಚೆ. ಆದ್ಮೇಲೆ ಆಚೆ ಇದ್ರೆ ಮುಗಿದ ಕತೆ. ಎಲ್ಲಿ ನಮ್ಮ ಮನೆ ಎಲ್ಲೋ? ಮನೆ ಕಳೆದೋಯ್ತು. ಇಲ್ಲ ಐತೆ. ಈಗೇನು ಇಷ್ಟು ಬೇಗ ಮನೆ ಕಳ್ಕೊಬಿಟ್ರೆ? ಟೊಬಕ್. ಓಡು ಬೇಗ ಹೋಗು. ಇಲ್ಲಿ ನಮ್ಮ ಮನೆ ಇಲ್ಲಿ. ಇಲ್ಲಿ ಕೆಲಸ ಮಾಡಬೇಕು. ನಾವು ಓಡೋಣ. ಅಪ್ಪ ನಾನು ಸೇರ್ಕೊಬಿಟ್ಟೆ. ಯಾವುದು ದೆವ್ವ ಗೊತ್ತಾಗಡೆ ಬರೋದು ಬೇಡ. ಓಂ ಜೈ ಹನುಮಾನಿಕೆ ಹನುಮನ ಸಾಗನು. ಹನುಮಾನ್ ಮಂತ್ರ ಹೇಳ್ಕೊಂಡು ಗೊತ್ತಿರಬೇಕಲ್ಲ. ಕ್ರಾಫ್ಟಿಂಗ್ ಟೇಬಲ್ ಎಲ್ಲರೂ ಇಡಬೇಕಲ್ಲ. ಕ್ರಾಫ್ಟಿಂಗ್ ಟೇಬಲ್ನ ಇಲ್ಲಿ ಇಟ್ಟಿರೋಣ. ಇವಾಗ ನನಗೇನು ಬೇಕು? ಟಾರ್ಚ್ ಬೇಕು. ಟಾರ್ಚ್ ಇಲ್ಲ. ಇನ್ನೊಂದು ಹಾಕು. ಸಿಕ್ತಲ್ಲ ಟಾರ್ಚ್. ಜಾಸ್ತಿ ಎಷ್ಟು ಬೇಕು ಅಷ್ಟು ಟಾರ್ಚ್ ತಗೋ. ಕತ್ಲೆ ಜೀವನದಲ್ಲಿ ಬೆಳಕು. ಕಂಗ್ರ್ಯಾಚುಲೇಷನ್ಸ್ ಜೀವನವರಿಗೆ. ಬೆಳಕು ಬಂತು.
ಕಾಂತಾರ ಮೂವಿ ಯಾರು ನೋಡಿದ್ರೆ ಗೊತ್ತಿಲ್ಲ, ನೋಡಿರ್ತಿರಲ್ಲ, ಚೆನ್ನಾಗಿದೆಯಲ್ಲ. ಇವಾಗ ಏನು ಮಾಡೋಣ, ಕೆಲಸಗಳು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಏನು ರಾತ್ರಿ ಆ್ಯಕ್ಚುಲಿ ಮಲ್ಕೋಬೇಕು ಮನುಷ್ಯ, ಮಲ್ಕೊಳ್ಳೋಕ್ಕೆ ಬೆಡ್ ಇಲ್ಲ ಅಂದರೆ ಮಲ್ಗೋಕ್ಕಾಗಲ್ಲ. ಸುಮ್ಮನೆ ದೆವ್ವಗಳು ಆಗ್ಬಿಡೋದು ಅಂತ ಬಂದ್ಬಿಟ್ರೆ. ಏನೇನು ಹಾಡು ಹೇಳ್ತಾ ಇದ್ದೀನಿ, ಚುಪ್ ಜೀವ. ರೇಂಜ್ ಚೆನ್ನಾಗಿ ಆಗೈತಲ್ಲ ಮನೆ. ರೇಂಜಿಗೆ ಮನೆ ಚೆನ್ನಾಗಿ ಆಗೈತೆ. ಮನೆ ಇನ್ನೂ ದೊಡ್ಡದು ಮಾಡ್ತಾ ಹೋಗೋಣ. ಬೆಳಗ್ಗೆ ಆಯಿತು ಅಂತ ಹೆಂಗೆ ಗೊತ್ತಾಗುತ್ತೆ, ಆಚೆ ಹೋಗೋದು ನೋಡಿ. ಒಬ್ಬನೇ ಇದ್ನಲ್ಲ, ಒಬ್ಬನೇ ಯಾಕಿರಬೇಕು? ಮನೇನೋ ಅಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ಜನ ಹುಡುಗರೇ ಇದ್ದಾರೆ, ಯಾರ್ಯಾರೋ ಎಂತೆಂಥವ್ರು ಸಾಹಸ ಮಾಡ್ಬಿಟ್ಟು ಏನೇನೋ ಆಗ್ತಾಯಿದೆ. ಅದು ಬದಲು ಒಳ್ಳೆ ಸಾಹಸ ಮಾಡೋದು ಅಲ್ವಾ? ಯಾರು ಒಳ್ಳೆಯವ್ರು ಇರ್ತಾರೋ ನಮ್ಮ ಜೊತೆಗೆ ಇರ್ತಾರೆ, ಸುಮ್ಮನೆ ಕೆಟ್ಟವ್ರು ಸಾಹಸ ಮಾಡ್ಬಿಟ್ಟು ಯಾಕೆ ವಾಯ್ಸ್ ಹೆಂಗೆ ಕೇಳಿಸ್ತಿದೆ ಗೊತ್ತಿಲ್ಲ. ದಿನ ಹಿಂಗೆ ಸಂಜೆ ಒಂದು 8 ಗಂಟೆ ಅಥವಾ 9 ಗಂಟೆ ಅಷ್ಟೊತ್ತಿಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬೋರ್ ಆದರೆ, ನಿದ್ದೆ ಬರ್ತಿಲ್ಲ ಅಂತಂದರೆ ಬನ್ನಿ ಆಯಿತಾ. ಕಮೆಂಟ್ ಸೆಕ್ಷನ್ ಇವತ್ತು ಆನ್ ಮಾಡಿಲ್ಲ, ಬಟ್ ನಾಳೆಯಿಂದ ಕಮೆಂಟ್ ಸೆಕ್ಷನ್ ಆನ್ ಮಾಡ್ಕೋತೀನಿ, ಮಾತಾಡೋಣ. ನಿಮ್ಗೇನೋ ಮಾತಾಡೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮಾತಾಡಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನೀವು ಹೇಳಿ. ನನಗೆ ತುಂಬ ಇಷ್ಟ ಫ್ರೆಂಡ್ಶಿಪ್ ಮಾಡಬೇಕು, ಜನರ ಜೊತೆ ಬೆರೀಬೇಕು. ಬಟ್ ನನಗೇನಪ್ಪ ಅಂತಂದರೆ ಎದುರುಗಡೆ ಒಂದು ಹಿಂದ್ಗಡೆ ಒಂದು ಇರೋ ಥರ ನನಗೆ ಇಷ್ಟ ಆಗಲ್ಲ. ಏನೇ ಇದ್ರೂ ಡೈರೆಕ್ಟಾಗಿರಬೇಕು. ಕರ್ಣ ದುರ್ಯೋಧನದ ಸ್ಟೋರಿ ಕೇಳಿದಿರಲ್ಲ ನೀವೇ? ದುರ್ಯೋಧನ ತಪ್ಪು ಅಂತ ಗೊತ್ತಿದ್ರು ಕರ್ಣ ಅವನಿಗೆ ಸಪೋರ್ಟ್ ಮಾಡ್ಕೊಂಡಿದ್ದ. ಆ ಥರ ಇರಲ್ಲ, ಒಳ್ಳೆ ದಾರಿಗೆ ಪ್ರಯತ್ನ ಪಡ್ತೀನಿ, ಹಂಗಂತಂದ್ಬಿಟ್ಟು ಅವ್ನು ಬಿಟ್ಬಿಟ್ಟು ಹೋಗೋದಿಲ್ಲ ನಾನು. ಇಲ್ಲೋಣ ಬೆಳಕು. ಈ ಕಾಂತಾರದಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಪೂಜೆ ಮಾಡ್ತಾರಲ್ಲ, ಅದೇ ಥರ ಆಯ್ತಲ್ವ ಕಟ್ಟಿ. ಎಸ್ ನಮ್ಮ ನಾಡಿಂದು ಸ್ಪೆಷಾಲಿಟಿನೇ ಬೇರೆ. ಏನಂತಿರೋದಂದರೆ ಸ್ಪೆಷಲ್ ಅಲ್ವಾ? ಸ್ಪೆಷಲ್ ವೆರಿ ಸ್ಪೆಷಲ್. ಡೈಲಿ ಎಷ್ಟೊತ್ತಪ್ಪ ಹಿಂಗೆ ಕುಯ್ತೀನಿ ಅಂತ ಅನ್ಕೋಬೇಡಿ, 1 ಅವರ್ ಅಷ್ಟೇ. 1 ಅವರಿಂದ ಜಾಸ್ತಿ ನಿಮ್ಮ ಟೈಮ್ ತೊಗೊಳ್ಳಲ್ಲ. ಯಾಕಂತಂದರೆ ನೀವು ರೆಸ್ಟ್ ಮಾಡಬೇಕು ಅಲ್ವಾ? ನೀವು ರೆಸ್ಟ್ ಮಾಡಬೇಕು, ನಾನು ರೆಸ್ಟ್ ಮಾಡಬೇಕು, ಎಲ್ಲರೂ ರೆಸ್ಟ್ ಮಾಡಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು ಮನುಷ್ಯ. ಅಥವಾ ಸುಮ್ಮನೆ ಹಂಗೆ ಕೂತಿರುವಾಗ ಈ ವಿಡಿಯೋ ನೋಡಿ, ನಿಮಗೋಸ್ಕರ ಪ್ರೆಸೆಂಟಾಗಿ ತರ್ತಿದ್ದೀನಿ. ಏನಪ್ಪ ಏನು ಇಷ್ಟು ಮೆತ್ತಗೆ ಮಾತಾಡ್ತಿದ್ದೀನಿ ಅಂತ ನೋಡಬೇಡಿ, ಯಾಕಂತಂದರೆ ಮಲ್ಗೋಟಿಲ್ವಾ, ಕಿರ್ಚ್ಕೊಂಡು ಮಾಡ್ಕೊಂಡಿದ್ರೆ ನಿದ್ದೆ ಬರೋದಿಲ್ಲ. ಹಾಗಾಗಿ ನಿಧಾನವಾಗಿ ಮಾತಾಡ್ತಾ ಇರ್ತೀನಿ. ನನ್ನ ಫೇವ್ರೆಟ್ ಗಾಡು ಕೃಷ್ಣ. ಯಾರಿಗೆಲ್ಲ ಕೃಷ್ಣ ಇಷ್ಟ ಎಲ್ಲ ಕಮೆಂಟಲ್ಲಿ ಹಾಕಿ, ನಿಮಗೂ ಕೃಷ್ಣ ಇಷ್ಟ ಅಂತ. ಏನಕ್ಕಪ್ಪ ಕೃಷ್ಣ ಇಷ್ಟಪಡ್ತಿದ್ಯಾ, ಬೇರೆ ದೇವ್ರು ಇಷ್ಟ ಇಲ್ಲ ಅಂತೆಲ್ಲ ಕೇಳಕ್ಕೆ ಹೋಗ್ಬಿಡು, ನನಗೂ ಗೊತ್ತಿಲ್ಲ. ಬಟ್ ಒಟ್ಟು ಇಷ್ಟ ಆಗ ಕೃಷ್ಣ ಅಂದರೆ. ಮುಂದೆ ಮಾತಾಡ್ಕೊಂಡು ಹೋಗೋಣ. ನನ್ನ ಹೆಸರು ಯುವ ಪೀಳಿಗೆ. ಆ ಥರ ಫುಲ್ ಮಾಡ್ರನ್ ಇಲ್ಲ, 2000 ಬಾರ್ನು. ಹೆಸರು ಕೇಳ್ಬಿಟ್ಟು ಆಮೇಲೆ ಯಾವುದು ಚೈಲ್ಡ್ ಅಂತ ಅನ್ಕೋಬಿಟ್ಟು ಆಡೋ ಚೈಲ್ಡ್ ಥರನೇ ಆಡ್ತಿದ್ದೀನಿ ನಾನು. ಬಟ್ ಆಯಿತು, 26 ವರ್ಷ ದೇವರು ಜೀವಿತದಲ್ಲೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಬಟ್ ಫ್ರೆಂಡ್ಸ್ ಒಂದು ಕೊಟ್ಟಿಲ್ಲ, ಹಾಗಾಗಿ ಫ್ರೆಂಡ್ಸ್ ಮಾಡೋಕ್ಕೂ ನಾನು ಬಂದಿದ್ದೀನಿ. ಈಗಿನ ಕಾಲದಲ್ಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡ್ರೆ ಜೀವನ ಎಕ್ಕುಟ್ಟೋಗೋದು ಅಂತ ಗ್ಯಾರಂಟಿ. ನಿಮಗೆ ಗೊತ್ತಿರುತ್ತೆ ಅಂತ ಫ್ರೆಂಡ್ಸ್ ಇರ್ತಾರೆ ಅಂತ ಅಲ್ವಾ? ಒಳ್ಳೆ ಫ್ರೆಂಡ್ಸು ಇರ್ತಾರೆ, ಕೆಟ್ಟ ಫ್ರೆಂಡ್ಸ್ ಇರ್ತಾರೆ. ಬಟ್ ಈಗಿನ ಕಾಲದಲ್ಲಿ ಕೆಟ್ಟ
ಆಯಿತು ಮನೆ. ಇನ್ನು 2 BHK ಆಯಿತಾ? ಇನ್ನೂ ಕತ್ಲೆನಾ? ಬೆಳಕಾಗು ದೇವ್ರೇ ಬೆಳಕಾಗು. ಬೆಳಕೇ ಆಗಿಲ್ವಲ್ರು, ಯಾಕೂ ಹಿಂಗೆ ಬೆಳಕಾಗಿಲ್ಲ? ರೂಮೆಲ್ಲ ದೊಡ್ಡದು ಮಾಡ್ಕೊಂಡು ಹೋಗ್ತಾ ಇರೋಣವ. ದೊಡ್ಡದಾಗು ರೂಮು ದೊಡ್ಡದಾಗು. ಮುಗಿದೋಯ್ತು. ಮರ ಬೇಕು, ಮರ 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 ಬೇಕು. ಏನು ಬೇಕು? ಮರ ಇಲ್ವಾ? ಇದೇ ಬೇಕು. ಇದು ಮುರಿದೋದ್ರೆ ಹೋಯ್ತು. ಹೊಡೆದಾಕು 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 ಹೊಡೆದಾಕು. ಬರೀ ಹೊಡೆದಾಕದೇ ಆಯ್ತಲ್ಲ. ನಾನು ನಿನಗೆ ದಡ್ಡ ಇಷ್ಟೊಂದೆಲ್ಲ ಕಲ್ಲಿಟ್ಕೊಂಡು ಮರದಲ್ಲಿ ಮಾಡ್ತಾಯಿದ್ದೀನಿ. ಅಯ್ಯೋ, ತುಂಬ ಫಾಸ್ಟಾಗಿ ರಿಯಲೈಸ್ ಆಗಿದೆ ಇವಾಗ. ಕಲ್ಲೊಂದು ಇದೆಲ್ಲ ಕಲ್ಲಿಂದಲೇ ಮಾಡೋಣ ಕೇಳಿ. ಮರಕ್ಕಿಂತ ಕಲ್ಲು ಸ್ವಲ್ಪ ಗಟ್ಟಿಯಾಗಿರುತ್ತಂತೆ. ಪೆಟ್ಟಿಗೆ ಮಾಡಬೇಕಾ? ಪೆಟ್ಟಿಗೆ ಏನಂತಾರೆ? ಚೆಸ್ಟ್ ಮಾಡೋಕ್ಕಾಗಲ್ವಾ? ಆಗಲ್ಲ ಅನ್ಸುತ್ತೆ ನೋಡ್ರಪ್ಪ. ಇವಾಗ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಬೋದು, ಪಟ 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 ಅಂತ. ಹೀಗೆ ಗೊತ್ತಾಗಿ ಅತಿಯಾರ ಫಾಸ್ಟಾಗಿ ಆಗ್ಬಿಟ್ರೆ ಎಲ್ಲ ಬೋಟ ಪಟ 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 ಅಂತ ಆಗ್ಬಿಡುತ್ತಂತೆ. 2 BHK ಇದೆ, 3 BHK ಆಗೋಯ್ತು. ಏನಾಗಲಿ ಮುಂದೆ ಸಾಗಲಿ. ಒಂದು ರಾಗ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಗೊತ್ತು, ಬೈಕೋಬೇಡಿ. ಬೆಳಿಗ್ಗೆ ಆಯ್ತಾ ಇದೆ, ನೋಡ್ತಿದ್ಯಾ? ವಾಟ್ ಎ ವಂಡರ್ಫುಲ್ ಡೇ. ಅಂತೂ ಒಂದು ರಾತ್ರಿ ಇಡೀ ಮನೆ ಕಟ್ಟೋದ್ರಲ್ಲೇ ಆಗೋಯ್ತು. ಸಾಕಲ್ವ ಮನೆ, ಇನ್ನೂ ಕಟ್ಟಬೇಕಾ? ಬೆಳಗ್ಗೆ ಹೋದಂಗೆ ಹೊಟ್ಟೆ ಎತ್ತಿತೈತೆ ಕೊಂಡ್ರು. ಊಟ ಮಾಡಿಕೊಂಡ್ರು. ಊಟ ಮಾಡಬೇಕು. ಎಸ್ ಊಟ ಫಸ್ಟ್. ಯಾಕೆ ಹಿಂಗೆಲ್ಲ ಸೌಂಡ್ ಮಾಡ್ತಾಯಿತ್ತಲ್ಲ? ಏನಿದು? ಯಾವ ಪ್ರಾಣಿ ಇದು? ಯಾವ ಪ್ರಾಣಿ ಇದು? ಬೆಳೆ ಆಯ್ತಾ? ಬೆಳಿಗ್ಗೆ ಆಯಿತು. ಹಾಯ್ ಸೂರ್ಯ. ನೋಡ್ರ ಮನೆ ಮುಂದೆ ಸ್ವಿಮ್ಮಿಂಗ್ ಪೂಲು, ಗದ್ದೆ, ಏನೇನೋ ಮಾಡಿಟ್ಟಿದ್ದೀನಿ. ಹಿಂಗೆ ನಾವು ಗುಡ್ ಮಾರ್ನಿಂಗ್. ಅಲ್ಲೂ ಜಂಗಿಲ್ವ? ಇಲ್ಲೆಲ್ಲವೇ ಅಲ್ಲೂ ಜಕ್ಕಾಗಲ್ಲ. ಬೆಟ್ಟ ಬೇರೆ ಐತೆ. ಅಲ್ಲಿ ನೋಡು ಬೆಟ್ಟ, ಇಲ್ಲಿ ನೋಡು ಮರ, ಅಲ್ಲಿ ನೋಡು ಕಾಡು. ಸೂಪರ್ ಅಲ್ಲ? ಬನ್ನಿ ಊಟ ಉಟ್ಕೊಬರೋಣ. ಕಮ್ ಲೆಟ್ಸ್ ಗೋ. ಊಟ ಮಾಡಬೇಕು. ಊಟ ಮಾಡಬೇಕು ಜನರೇ, ಊಟ ಮಾಡಬೇಕು. ಏನು ತಗೊಂಡೋಗೋಣ ಊಟ ಹೊಡೋಕ್ಕೆ? ಬೇಟಿ ಆಡೋಕ್ಕೆ ಕೊಡ್ಲಿ ತಗೊಂಡೋಗೋಣ. ಯಾರಲ್ಲಿ? ಯಾರೋ ನಂಗೆ ಹೊಡೆದ, ನಾನು ಸತ್ತೆ. ಅವನೇನೋ ನನಗೆ ಹೊಡೆದ, ತಗೊಂಡ್ರು. 2 ಜೀವ ಐತೆ. ಸತ್ತೋಗು ಬೇಗ, ಸತ್ತೋಗು. ಸುಡ್ತಾವನೆ, ಸತ್ತೋಯ್ತಲ್ಲ. ಹಬ್ಬ ಸತ್ತ. ಒಂದು ಇದರಲ್ಲಿ ಬಚಾವಾಗಿದ್ದೀನಿ ನೋಡು. ಕುರಿ ಇದು ಯಾವುದೋ ಇನ್ನೊಂದು ಬಂತು. ನನ್ನ ಹತ್ರ ಬರಬೇಡ. ಕುರಿ ಬೇಕು ನನಗೆ. ಅದ್ರ ಪಕ್ಕ ಏನೇನೋ ಮಕ್ಕಳು ಐತೆ, ಅದು ಕಚ್ಚುತ್ತೆ. ಕುರಿ ಬಾ ಕುರಿ. ಇದೊಂದೇ ಕುರಿ ನಾವಾಗಲೇ. ಇನ್ನೊಂದು ಕುರಿ ನೋಡ್ತೀನಿ. ಇಲ್ಲ ಹಂದಿ ಐತೆ, ಹಂದಿ ತಿನ್ಬೇಕಲ್ಲಪ್ಪ ಇವಾಗ. ಕುರಿ ಬಾ ಕುರಿ ಈ ಕಡೆ. ಅಲ್ಲಿ ಯಾವುದೋ ಒಂದು ಜೇಡ್ರ ಐತೆ.
ಬಾ ಇಲ್ಲೇ ಕಚಾರ್ ಮಾಡ್ತೀನಿ. ಸಾಕ ಊಟ ಹೆಂಗೆ ತಿನ್ನೋದು? ಹಸಿ ಮಾಂಸ ತಿನ್ನೋ ಅದಿಮಾನವ ಆಗ್ಬಿಟ್ಟಿದ್ದೀನಲ್ಲ. ಹೊಟ್ಟೆ ತುಂಬುತ್ತಾ? ಇವಾಗ ಜೀವ ಬಂತಪ್ಪ. ಹೊಟ್ಟೆ ತುಂಬುತ್ತಾ ಇದೆ ಜನರೇ. ಎಲ್ಲಿ ನೋಡ್ರು ಮುಂದಿನ ಐತಲ್ಲಪ್ಪ. ಕುರಿ ಬೇಕು, ಕುರಿ ಇದ್ರೆ ಬೆಡ್ ಮಾಡ್ಬೋದು. ಸಾಯ ಮರ ಎಲ್ಲಿದೆ ಹಂದಿ ಕುರಿ ನಾಯಿ? ದೇವ ಯಾವ 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 ಬಿದ್ದಿದ್ದು ಹೋಗ್ಬಿಡೋಣ ಹೊರಗಡೆ. ಕುರಿ ಎಲ್ಲಿ? ಅಲ್ಲೇ. ಬಾ ಕುರಿ, ಬಾ ಕುರಿ. ಒಬ್ಬನೇ ಬಂದಿದ್ಯಲ್ಲ ನೀನು. 2 ಫ್ರೆಂಡ್ಸನ್ನ ಕರ್ಕೊಂಡು ಬಂದಿರ. ನಾನು ಬಿಡ್ಡರ್ ಮಾಡ್ಕೋತೀನಿ ನಾನು. ಇನ್ನೊಂದು ಕುರಿ ಶಬ್ದ ಎಲ್ಲೋ ಬಂತಲ್ಲ. ಬೆಡ್ ಮಾಡ್ಬೋದು ಅಂತ ಕೊಟ್ಟ. ಇನ್ನೊಂದೇ ಒಂದು ಕುರಿ ಬೇಕು ಬೆಡ್ ಮಾಡ್ಕೊಳಕ್ಕೆ. ಥ್ಯಾಂಕ್ ಯು. ಇನ್ನೊಂದು ಕುರಿ. 3 ಕುರಿ ಬಂತು. ಬೆಡ್ ರೆಡಿ ಆಯಿತು. ಆಯ್ತು, ನನ್ನ ಸಾಯಿಸಲ್ಲ. ನೀನು ನನಗೆ ಬೇಕಾಗ್ತೀಯ. ನೀನು ನನ್ನ ಭೂಮಿ ಒಳಗಡೆ ಊಟ ಹಾಕ್ತಿಲ್ಲ. ಎದ್ದು ಬಿಡ್ತಲ್ಲ ಇದು. ಗುಂಡಿ ಒಳಗಡೆ ನೀನು ಬಿಡಿಸ್ಬೇಕು ಅಂದ್ಕೊಂಡ್ರೆ ಎದ್ದು ಬಿಡ್ತಲ್ಲ. ಕೂಡಾಕದ ಹಿಂಗೆ ನಾನು. ಇದಕ್ಕೆ ಹೊಡಿಲಿಲ್ಲ ನಾನು. ನನಗೆ ಹೊಡಿಬೇಕು ಅಂತ ಹೊಡಿಲಿಲ್ಲ ಕಣೋ. ಹೂವು ತಾಕಕ್ಕೆ ನೋಡ್ತಾ ಇದ್ದೀನಿ. ಇದನ್ನು ಎಲ್ಲೋ ಹೋಗು ಗುಂಡಿ ಹೊಡೆ ಬಿದ್ದವು. ಬೀಳೋದಿರಲಿ, ನನ್ನೇ ಬೀಳ್ಸುತ್ತೇನೆ ಗುಂಡಿ ಹೊಡೆ. ಏನು ಕಿರಿಸ್ತೈತೋ ಇದು ಕುರಿ. ಹೋಗ ಮರೆ ಒಳಗಡೆ. ಅಯ್ಯೋ ನೀನು ಇಷ್ಟೊಂದು ಆಟ ಆಡಿಸ್ತಾ. ಹೊಟ್ಟೆ ಸೀತೈತೆ. ಬಿತ್ತು ಗುಂಡಿ ಒಳಗಡೆ. ಅಪ್ಪ ಏನು ಆಟ ಆಡಿಸ್ತೈತೆ ನೋಡ್ರಿ ಇದು. ಗುಂಡಿ ಒಳಗಡೆ ಬಿದ್ದಿದ್ದು ಆಚೆ ಬರ್ತೈತಲ್ಲ. ಇನ್ನೊಂದೆಲ್ಲ ಕುರಿ ಐತಲ್ಲ. ಎಲ್ಲೈತೆ ನಮ್ಮ ಕುರಿ? ಅದು ಇನ್ನೊಂದೆಲ್ಲೈತೆ ಕುರಿ? ಇನ್ನೊಂದು ಕುರಿ ಎಲ್ಲೋ ಸೌಂಡ್ ಬರ್ತೈತಲ್ಲ. ಕುರಿ ಕೋಳಿ. ಆಯ್ ಕೋಳಿ. ಚಿಕನ್ ಸಿಕ್ತು ಇವತ್ತು. ಭರ್ಜರಿ ಊಟ. ಮೊಟ್ಟೆ ಕೋಳಿ. ಚಿಕನ್ ಸಾಂಬಾರ್ ಚಿಕನ್ ಡಿನ್ನರ್. ಬಾಳಿ ಊಟ ಇವತ್ತು. ಎಲ್ಲಿ ಕೊಡ್ತಾ ಇದ್ದೀಯ ಹಬ್ಬ? ನೀನು ಇವತ್ತು ಕುಯ್ಯದೆ. ನೀನು ಇವತ್ತು ಕುಯ್ಯದೆ. ತಪ್ಪಿಸ್ಕೊಂಡು ಓಡ್ತೈತಲ್ಲ ಇದು. ಕೋಳಿ ಹಿಡಿಯೋದು ಕಷ್ಟಪ್ಪ.
ಚಿಕನ್ ಡಿನ್ನರ್ ರೆಡಿ ಚಿಕನ್. ಶಬಾ ಅದು ಎಷ್ಟು ಕೆಲಸ ಮಾಡ್ಬಿಟ್ಟೆ ನಾನು. ಮನೆಗೆ ಹೋಗಿ ಬೆಡ್ ಹಾಸ್ಕೊಂಡು ಮಾಡ್ಕೋಬೇಕಾಯ್ತು. ಚಿಂಗಲಾಲ ಮನೆಗೆ ಹೋಗ್ತಾ ಇದ್ದೀನಿ. ಮನೆ ಎಲ್ಲರೂ ಕಳೆದೋಗೈತೆ. ಇಲ್ಲ ಮನೆ ಗೊತ್ತು ಹಿಂಗೆ ಹೋದ್ರೆ ಮನೆ ಬರುತ್ತೆ ಅಲ್ವಾ. ಆಗಿನ ಕಾಲದಲ್ಲಿ ಮ್ಯಾಪ್ ಇರಲಿಲ್ಲ, ಏನಿರಲಿಲ್ಲ. ಹೆಂಗೆ ಕಂಡಿಡ್ಕೊಂಡೈತೀರ ಮನೇನ? 1 ಕಿಲೋಮೀಟ್ರ್ ದೂರ ಹೋಗ್ಬಿಟ್ರೆ ಮರ್ತೋಗ್ಬಿಡ್ತಿದ್ವಲ್ಲ ಮನೆ ಎಲ್ಲೈತೆ ಅಂತ. ಇವಾಗ ತಾನೇ ಹುಟ್ಟಿದ್ದಲ್ವಾ, ಹುಟ್ಟಿ 2 ದಿನ ಆಗೈತೆ ಅಷ್ಟೇ. ಟೈಮ್ ಎಷ್ಟಾಯಿತು? ಮಠ ಮಧ್ಯಾಹ್ನ. ಮನೆಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ. ಲೈಟ್ ಹಾಕೋಣ. ಲೈಟ್ ಹಾಕು. 1 2 3 ಒಂದೆರಡು ಲೈಟ್ ಹಾಕೋಣ. ಒಂದು ಲೈಟ್ ಎಲ್ಲ ಟಾಪಾಗಿ ಹಾಕ್ಬೇಕಲ್ಲ, ಗೊತ್ತಾಗಬೇಕು ಅಂತ ಟಾಪಲ್ಲಿ ಹಾಕೋಣ. 5ನೇದು 10 ಇದು ನಮ್ಮ ಲೈಟ್ ಹೌಸು. ಇದ್ರ ಮೇಲೆ ಒಂದು ಲೈಟು. ನಾಳೆ ಆ ಬೆಟ್ಟಕ್ಕೆ ಹೋಗ್ಬೇಕು, ಆಮೇಲೆ ಈ ಬೆಟ್ಟಕ್ಕೆ ಹೋಗ್ಬೇಕು, ಆಮೇಲೆ ವಿಲೇಜ್. ಜನರೇ ಕಾಣ್ತಿದ್ಯಾ? ಜನರೇ ಕಾಣಿಸುತ್ತಿದೆಯಾ? ಆ ದೂರದಲ್ಲಿ ಜನರಿದ್ದಾರೆ. ನಾವು ಈ ಲೋಕದಲ್ಲಿ ಒಬ್ಬರೇ ಅಂತ ಅನ್ಕೊಬಿಟ್ಟಿದ್ವಿ. ಇಲ್ಲ, ದೇವ್ರು ನಮ್ಮ ಜೊತೆ ಇನ್ನೊಂದಷ್ಟು ಜನ ಹುಟ್ಟಿಸೋರೆ. ಒಂದಷ್ಟು ಜನ ಹುಟ್ಟವ್ರೆ ಅಂತಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಅರ್ಥ ಅಲ್ವೇ? ನಮ್ಮ ಸೂರ್ಯ ಮುಳುಗೋದು ಯಾವ ಕಡೆ? ಈಸ್ಟ್ ವೆಸ್ಟಲ್ಲಿ. ವೆಸ್ಟ್ ಸೈಡಲ್ಲಿ ಒಂದು ವಿಲೇಜ್ ಐತೆ. ಏನಾಯ್ತು, ಈ ಕಡೆ ಒಂದು ಕಾಡು, ಈ ಕಡೆ ಬೆಟ್ಟ. ಮಾಸೂಮ್. ಮೀನು ಬಂದೈತೆ. ಇಲ್ಲಿಂದ ಹಾರಿದ್ರೆ ಸತ್ತೈತಿನ? ಸಾಯ್ಬಿಡ. ಸತ್ತೆ. ಇಲ್ಲಿಗೆ ಈ ಮುಕ್ತಾಯ. ಯಾಕೆ ಬೇಕಿತ್ತ ನಿನಗೆ ಮಗನೇ ಅಂತ ಹಾಕ್ಬೇಕಿಲ್ಲ ಸಿಕ್ಕು. ಮನೆಗೆ ಹೋಗೋಣ. ಎಲ್ಲಿ ನನ್ನ ಮನೆಯಲ್ಲಿ? ನಮ್ಮ ಮನೆ ಎಲ್ಲಿ ಜೀವನ್? ನಿನಗಿದು ಬೇಕಿತ್ತ ಮಗನೇ? ಸತ್ತೋದೆಲ್ಲೋ ಮಗನೇ. ಇಲ್ಲ, ಮನೆ ಸಿಕ್ತು ನೋಡಿದ್ರಾ? ಅದಕ್ಕೆ ಸ್ಪಾನಿಂಗ್ ಪಾಯಿಂಟ್ ಹತ್ರನೇ ಮನೆ ಕಟ್ಬಿಟ್ರೆ ಒಳ್ಳೆಯದು. ಸಾಯಲ್ಲ ಬೇಗ. ಕುರಿ ಚರ್ಮ ಎಲ್ಲ ಇತ್ತು, ಊಟ ಗೀಟ ಎಲ್ಲ ಇತ್ತು. ಬೇಗ ಹೋಗು. ಕತ್ಲಾಗಿಂತ ಮುಂಚೆ ತಗೊಂಡು ಮನೆ ಒಳಗೆ ಸೇರ್ಕೊ. ಓಡಲೇ. ಹಿಂಗೆಲ್ಲ ಸಾಯಬಾರ್ದಾಗಿತ್ತು ಜೀವನ. ನಾನು ಹೀನಾಯವಾದ ಸಾವು. ಎಲ್ಲ ಇಲ್ಲೈತೆ. ಪುಣ್ಯ ಯಾವುದು ಏನೂ ಆಗಿಲ್ಲ, ಎಲ್ಲ ಇಲ್ಲೈತೆ. ಚಿಕನ್ ಇನ್ನೇನಾರೈತಾ? ಕೊಡ್ಲಿ. ಕಲ್ಲು ಬಾಗಿಲು ಏನು ಇಲ್ಲ ಅಲ್ಲ. ಮನೆ ಒಳಗೋಣ. ಇಲ್ಲೊಂದೇನಾಗೈತೆ, ಫೋರ್ಕು. ಮನೆ ಒಳಗಡೆ ಓಡು. ಮನೆ ಒಳಗಡೆಗೆ ಬೇಡ. ಮೊದಲನೇ ದಿನ ಸತ್ತೋಗ್ಬಿಟ್ಲಲ್ಲಪ್ಪ. ಪುಣ್ಯ, ವಾಪಸ್ ಮತ್ತೆ ಜೀವ ಬಂತು. ಮೊದಲನೇ ದಿನ ಸಾಯೋ ಪರಿಸ್ಥಿತಿ ಯಾಕೆ ಬಂತು? ಏನು ಮಾಡೋಕ್ಕಾಗಲ್ಲ. ಬನ್ನಿ ಇವಾಗ ಒಂದು ಬೆಡ್ ಮಾಡ್ಕೊಳ್ಳೋಣ. ಬೆಡ್ಡು BED ಬೆಡ್ಡು ಕರೆಕ್ಟ್ ಅಲ್ವಾ? ಬೆಡ್ಡು ಯಾಕೆ ಸಿಗ್ತಾ ಇಲ್ಲ ಮತ್ತೆ ಬೆಡ್ಡು? ಓಕೆ, ಹಿಂಗಿಡ್ಬೇಕು, ಇನ್ನೊಂದು ಇಡಬೇಕು, ಹಿಂಗೆ ಮಾಡಬೇಕು. ಮರ ಬೇಕು ಬೆಡ್ಗೆ. ಮರ ಇಲ್ಲ ಇವತ್ತು, ಬೆಡ್ ಇಲ್ಲ. ಮರ ಕತ್ಕೊಬರಲ್ಲ. ಹತ್ರದಲ್ಲಿ ಮರ ಕಟ್ಕೊಬರ್ತೀನಿ. ಆಗಲ್ಲ, ಅದಕ್ಕೆ ಮರದಲ್ಲೇ ಮಾಡಿರೋದು ಬೇಕು. ಮರ ಸಿಕ್ಕಿದ್ರೆ ಬೆಡ್ಡು, ಇಲ್ಲ ಅಂದರೆ ಬೆಡ್. ಮರ ಬೇಕು ಜೀವನ ಬೆಡ್ಡಿಗೆ. ಮರ ಚಿಕ್ಕ ಮರ ಸಾಕಾಯ್ತು.
ಸಾಕು ಅನ್ಸುತ್ತೆ. ಓಡು 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 ಓಡು. ಸಾಕಂಬರ ಡಮ್ ಡಮ್ ಡಮ್. ಬೆಡ್. ಓ ಬೆಡ್ ಮಾಡಿಬಿಟ್ಟೆ. ಓ ರಾಜನಿಗೆ ಬೆಡ್ ಸಿಕ್ಕಾಗಿದೆ. ಇಲ್ಲಿ ಹಾಸ್ಕೊಳ್ಳೋಣ, ಇಲ್ಲಿ ಮಲ್ಕೊಳ್ಳೋಣ. ಇವರಾಯ್ತಾ? ಗುಡ್ ನೈಟ್ ಜನರೇ. ಅಪ್ಪ ದೇವ್ರೆ, ಬೆಡ್ ಸಿಕ್ತು. ಬಾಯ್ ಬಾಯ್. ನಾಳೆ ಬಂದ್ಬಿಟ್ಟು ಹೊಸ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡೋಣ. ಓಕೆನಾ? ಬಾಯ್ ಗಾಯ್ಸ್.